ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನುಗ್ಗಿ ಕಟಾವಿಗೆ ಎಲ್ಲ ಲೇಬರ್ಸ್ ಬಂದಿದ್ದಾರೆ, ಎಲ್ಲ ಕಟಾವ್ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಪಶ್ಚಿಮಾಭಿಮುಖವಾಗಿ ಗಾಳಿ ಬೀಸ್ತಾ ಐತೆ, ಅದಕ್ಕೆ ಪೂರ್ವ ದಿಕ್ಕಿನಿಂದ ಕಡ್ಕೊಂಡು ಆ ಕಡೆ ಮನಸ್ಕೊಂಡ್ ಬರ್ತಾ ಇದ್ದಾರೆ. ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಈ ವಿಡಿಯೋವನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಈ ಒಂದು ನುಗ್ಗಿ ಕಟಾವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತೆ ಅದರಿಂದ ಆಗ್ತಕ್ಕಂಥ ಉಪಯೋಗ ಮತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಸುಮಾರು 11 ತಿಂಗಳು ಮೇಲಾಯ್ತು ನುಗ್ಗಿ ಕಟಾವು ಮಾಡಿ. ಈಗ ಸಂಪೂರ್ಣವಾಗಿ ಕಾಯಿ ಎಲ್ಲ ಬಂದಾಗೈತೆ. ಕಾಯಿ ಬಂದಾದ್ಮೇಲೆ ಈಗ ನೆಕ್ಸ್ಟ್ ಈಗ ಕಡಿದ್ರೆ ಮತ್ತೆ ನವೆಂಬರ್ ಡಿಸೆಂಬರಿಗೆ ಬರ್ತವೆ. ಅಡಿಕೆ ಗಿಡ ತುಂಬಾನೇ ಚೆನ್ನಾಗಿ ಬಂದಿದ್ದಾವೆ. ಅದರಿಂದ ಇದು ಒಂದು ವರ್ಷ ನೋಡೋಣ ಅಂತಂದೇಳಿ ಬಿಡೋಣ ಅಂತಂದೇಳಿ ಯೋಚನೆ ಮಾಡಿದ್ದೀನಿ. ಇನ್ನ 1 ತಿಂಗಳು 2 ತಿಂಗಳು ಟೈಮ್ ಐತೆ. ಏನ್ ಬುಡಕ್ಕೆ ತೆಗೆದಾಕ್ಬೇಕಾ ಅಥವಾ ಬಿಡ್ಬೇಕಾ ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರ ಕೆಲವೊಂದು ಎಕ್ಸ್ಪರ್ಟ್ಸ್ನ ಕೆಲವೊಂದನ್ನ ವಿಚಾರಿಸಿ ಇದೊಂದು ನಿರ್ಣಯನ ಕೈಗೊಳ್ಬೇಕಂತ ಇದ್ದೀನಿ. ನೀವು ನೋಡ್ತಾ ಇದ್ರೆ ನೋಡ್ರಿ, ಎಲ್ಲ ಹೆಣ್ಮಕ್ಳು ಸಮೇತ ಕಡಿತಾ ಇದ್ದಾರೆ. ನುಗ್ಗಿ ಅಂದ್ರೆ ಇನ್ನೇನು ಅದೇನು ಗಟ್ಟಿ ಇರಲ್ಲ, ಅದರಿಂದ ಎಲ್ಲ ಗೊಬ್ಬರ ಅದನ್ನ ಹಾಕಿದ್ರು. ಅವ್ರೆ ನಾವೇ ಕಡಿತೀವಿ ಅಂತಂತ ಹೇಳಿ ಗೊಬ್ಬರ ಎಲ್ಲ ಆದ್ಮೇಲೆ ಬಂದು ಕಡಿತಾ ಇದ್ದಾರೆ. ಎಲ್ಲ ಮಚ್ಚುಗಳ ಮುಖಾಂತರ ಎಲ್ಲ ಸೀದಾ ಕಡ್ದು ಎಲ್ಲ ಸಾಲಿಗೆ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಅದನ್ನ ಹಂಗೆ ರೋಟವೇಟರ್ ಹೊಡಿಸಿದ್ರೆ ಎಲ್ಲ ಪುಡಿ ಆಗುತ್ತೆ. ನೋಡ್ತಾ ಇದ್ರೆ ನೀವು ಗಿಡಗಳೆಲ್ಲ ಚೆನ್ನಾಗಿ ಬಂದವೆ. ಸ್ನೇಹಿತರೆ, ತುಂಬಾನೇ ಕಮ್ಮಿ ನೀರಿನ ನಿರ್ವಹಣೆ ಬಹಳ ಕಷ್ಟ ಆಗಿದೆ. ಯಾಕಂತಂದ್ರೆ ಬೋರ್ವೆಲ್ಗಳು ಕಮ್ಮಿ ಇರೋದು, ನೀರು ಬಹಳ ಕಮ್ಮಿ ಆಗ್ಬಿಡುತ್ತೆ. ಸ್ನೇಹಿತರೆ, 3 ಬೋರ್ವೆಲ್ ಇದ್ರೆ 3 ಇಂಚ್ ನೀರು ಬರ್ತಾ ಇದಾವೆ. 2 ಎಕರೆ ಫಸ್ಲಿಗೆ ಬಂದ ದೊಡ್ಡ ತೋಟ ಐತಿ 20 ವರ್ಷದ್ದು, ಅದಕ್ಕೆ ಜಾಸ್ತಿ ನೀರು ಕೊಡ್ತಾ ಇದೀನಿ. ಇದು ನುಗ್ಗಿ ನೆರಳಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲೇನೆ ನೀರು ಕೊಟ್ಕೊಂಡು ಅದನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇದೊಂದು ನುಗ್ಗಿ ನನಗೆ ಅಡಿಕೆ ಗಿಡಕ್ಕೆ ಸಪೋರ್ಟ್ ಇರೋದ್ರಿಂದ ನುಗ್ಗಿ ಇನ್ನೊಂದು ಸ್ವಲ್ಪ ದಿವಸ ಇರ್ಲಿ ಅನ್ನುವಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀನಿ. ನೋಡ್ತಾ ಇದ್ರೆ ನೀವು ಎಲ್ಲ ಕ್ಲೀನಾಗಿ ಕಟಾವ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಎಲ್ಲ ಬುಡ್ಸ್ ಅವಾಗಲೇ 3ನೇ ಕಟಿಂಗ್ ಆಗಿರೋದ್ರಿಂದ ಬುಡ್ಸ್ ದಪ್ಪ ಐತೆ. ಅದ್ರ ಕೆಳಗ್ ಕಡಿಬೇಕಾದ್ರೆ ಮಿಷನ್ ಆಗ್ಬೇಕು ಕಟ್ ಮಾಡೋದಕ್ಕೆ. ಅದಕ್ಕೆ ಹತ್ತ ಕಡೀರಿ ಅಂತಂದೇಳಿ ಎಲ್ಲ ಇದ್ ಮಾಡಿ ಕಡಿಸ್ತಾ ಇದ್ದೀನಿ. ಒಂದು 4 ಜನ ಗಂಡು ಮಕ್ಳು ಇದ್ದಾರೆ, 3 ದೊಡ್ಡವು ತೀರ ದೊಡ್ಡವಿರೋನೆಲ್ಲ ಕಡ್ಕೊಡ್ತಾರೆ. ಹೆಣ್ಮಕ್ಳು ಎಲ್ಲ ಚಿಕ್ಕವನ್ನೆಲ್ಲ ಸವರ್ತಾ ಇದ್ದಾರೆ. ನುಗ್ಗಿ ಬೆಳೆ ತುಂಬಾನೇ ಅನುಕೂಲವಾಗಿರ್ತಕ್ಕಂಥ ಬೆಳೆ ಸ್ನೇಹಿತರೆ. ಯಥೇಚ್ಛವಾಗಿ ನೈಟ್ರೋಜನ್ ಸ್ಥಿರೀಕರಿಸೋದ್ರಿಂದ ಅಡಿಕೆ ಗಿಡಗಳು ಹಚ್ಚ ಹಸಿರಾಗಿ ಬರ್ತವೆ. ಬಂದಿದಾವೆ 3 ವರ್ಷದಲ್ಲೇನೆ ಹುಸಿ ಹೊಡೆಯುವಷ್ಟು ಮಟ್ಟಕ್ಕೆ ಗಿಡ ಬಂದಿದಾವೆ. ಚೆನ್ನಾಗಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಅದೇ ಮುಂದೆ ಇವನ್ನೆಲ್ಲ ಕಡ್ಡಿ ಇದಾವಲ್ಲ ಅವನ್ನೆಲ್ಲ ಕಟ್ ಮಾಡಿ ಆ ಕಡೆ ಹಳೆ ತೋಟ ಕಾಣಿಸ್ತಿದೆಯಲ್ಲ ಆ ತೋಟಕ್ಕೆ ಎಲ್ಲ ನಾಟಿ ಮಾಡ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದ್ದೀನಿ, ಮಾಡ್ಬೇಕು ಅಂತಂದು. ಯಾಕಂದ್ರೆ ತುಂಬಾನೇ ಕರ್ಕೆ. ಮತ್ತೆ ನೋಡ್ರಿ, ಈ ನುಗ್ಗಿ ಗಿಡದ ನೆರಳಲ್ಲಿ ಹುಲ್ಲೇ ಇಲ್ಲ. ನೀವು ಗಮನಿಸ್ತಾ ಇದ್ರ ನೆರಳಲ್ಲಿ ಹುಲ್ಲಿಲ್ಲ. ಅವಾಗ್ಲೇ ಆ ಕಡೆ ನೋಡ್ರಿ ಫುಲ್ ಹುಲ್ಲು, ನೀವು ಓಡಾಡಕ್ ಬರದಷ್ಟು ಹುಲ್ಲಾಗ್ಬಿಟ್ಟತಿ. ಒಂದೊಂದು ಗರಿ ಇರೋ ಲೈನ್ ಇದಾವೆ. ಅದಕ್ಕೆಲ್ಲ ತಗೊಂಡೋಗಿ
ಗರಿ ಇಲ್ಲದೆ ಇರೋ ಲೈನಿಗೆ ಹಾಕ್ತಾರೆ. ಗರಿ ಇರೋ ಲೈನಿಗೆ ಹಾಕಿದ್ರೆ ರೋಟೋವೇಟ್ರ್ ಹೊಡಿಯಕ್ ಬರೋದಿಲ್ಲ, ಎಲ್ಲ ಕೊಚ್ಚಿ ಬಿಡ್ತತೆ, ಗರಿ ಎಲ್ಲ ಸುತ್ಕೊಂಡ್ಬಿಡ್ತತೆ. ಗರಿ ಇಲ್ದಿದ್ರಂತೂ ತುಂಬಾನೇ ಚೆನ್ನಾಗಾಗತ್ತೆ ಸ್ನೇಹಿತರೆ. ಹಂಗೆ ಗೆಣಸ್ ಕೊಚ್ಚಿದಂಗ ಆಗುತ್ತೆ. 2 ಸಾರಿ ಹೊಡೆದ್ಬಿಟ್ರೆ ಎಲ್ಲ ಸೀದಾ ಪುಡಿ ಆಗ್ಬಿಡ್ತತೆ. ಎಲ್ಲ 2 ಇಂಚು 3 ಇಂಚಿಗೆ ನುಣ್ಣಗೆ ಆಗುತ್ತೆ. ಲಾಸ್ಟ್ ಈ ಕಡೆ ದೊಡ್ಡ ತೋಟ ಎಲ್ಲ ಕಡ್ಕೊಂಡ್ ಬಂದು ಈ ದೊಡ್ಡ ಗಿಡದಾಗೆ ಇಲ್ಲಂತೂ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಸ್ನೇಹಿತರೆ. ಈ ಕಡೆಯಿಂದ ಬಿಸಿಲು ಬೀಳೋದು, ಮತ್ತೆ ತಿರ್ಗಾ ಅಳಿಲ್ಗಳು ಕಾಟ, ಏನಂದ್ರೂ ಗಿಡಗಳು ಕೂರ್ತಾನೆ ಇರ್ಲಿಲ್ಲ. ಅದಕ್ಕೆ ನುಗ್ಗಿ ಹಾಕಿರೋದ್ರಿಂದ ಬಹಳ ಚೆನ್ನಾಗಿ ಬಂದಿದಾವೆ ಎಲ್ಲ ನುಗ್ಗಿ ಗಿಡದಲ್ಲಿ. ನಾನು ಕಡಿತಾ ಇದ್ದೀನಿ, ದೊಡ್ಡವು ಬಿಟ್ಟು ಹೋಗಿದ್ದಾರೆ, ಬಹಳ ದೊಡ್ಡವಿದಾವೆ ಅಂತಂದು. ಅದಕ್ಕೀಗ ನೋಡ್ರಿ ದೊಡ್ಡವನ್ನ ನಾನು ಕಡಿತಾ ಇದ್ದೀನಿ. ಕಡ್ದು ಮಲಗಿಸ್ತಾ ಇದ್ದೀನಿ. ಕಡ್ದು ಮಲಗಿಸಿದ್ರೆ ರೋಟೋವೇಟ್ರ್ ಹೊಡೆದ್ರೆ ಎಲ್ಲ ಪುಡಿ ಆಗೋ. ಅದಕ್ಕೆ ಹಾಕಿ 20 ವರ್ಷದಿಂದ ಹಾಕ್ತೀವಿ ಸ್ನೇಹಿತರೆ. ಇಲ್ಲಿ ಗಿಡ ನಿಲ್ತಾನೆ ಇಲ್ಲ. ಬಿಸಿಲು ಬೇರೆ ಜಾಸ್ತಿ ಬೀಳುತ್ತೆ ಬೇಸಿಗೆಯಲ್ಲಿ, ಮತ್ತೆ ನೀರಿಂದ ಸಮಸ್ಯೆನೂ ಜಾಸ್ತಿ. ಯಾಕಂದ್ರೆ ಕರೆ ಪೈಪ್ ಹಾಕಿದ್ರೆ ಎಲ್ಲ ಬೇಲಿ ಹತ್ರ ಇರೋದ್ರಿಂದ ಅಳಿಲು ಇಲಿ ಎಲ್ಲ ಬಂದು ಕಡದು ತುಂಡು ಮಾಡಿ ಹೋಗ್ಬಿಡವು. ನೀರು ಒಂದಕ್ಕೆ ಹೋದ್ರೆ ಒಂದಕ್ಕೆ ಹೋಗ್ತಿರ್ಲಿಲ್ಲ, ಗಿಡ ಒಣಗೋಗೋದು. ಈಗೆಲ್ಲ 1/2 ಇಂಚಿನ ಪೈಪ್ ಡ್ರಿಪ್ ನನ್ನ ಚಾನಲ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೋಡ್ರಿ, ಎಷ್ಟು ಹಚ್ಚ ಹಸಿರಾಗ್ಯದವ ಅಡಿಕೆ ಗಿಡ. ತುಂಬಾನೇ ನೆರಳಲ್ಲಿ ಬಹಳ ಚೆನ್ನಾಗಿ ಬರೋದು ಸ್ನೇಹಿತರೆ. ಸುಮ್ಮನೆ ಅಡಿಕೆ ಗಿಡ ಪವರ್ ಎಳಿತತೆ, ಅದ್ರ ಸಾರ ಎಲ್ಲ ಅಡಿಕೆ ಗಿಡ ತಗೊಂಡ್ಬಿಡ್ತತೆ, ನುಗ್ಗಿ ಗಿಡ ತಗೊಂಡ್ಬಿಡ್ತತೆ. ಅಡಿಕೆ ಗಿಡದಾಗೆ ಸರಿ ಹೋಗಲ್ಲ ಅನ್ನೋಂಥ ನಮ್ಮ ರೈತರ ಅಭಿಪ್ರಾಯ ತುಂಬಾನೇ ಐತೆ. ಆದ್ರೂ ನಾವು ಅದನ್ನ ನೋಡ್ರಿ 3 ವರ್ಷದ ಗಿಡ ಒಂದ್ ಸ್ವಲ್ಪ ತೆಳುವಾಗಿ ಬಂದವೆ. ಹೇಳ್ಬೇಕಂತಂದ್ರೆ ಆ ನೀರಿಗೆ ಆ ಗಿಡನೇ ಇರ್ತಿರ್ಲಿಲ್ಲ, ಅಷ್ಟು 3 ಎಕರೆ ತೋಟನೂ ಮಾಡಕ್ ಆಗ್ತಿರ್ಲಿಲ್ಲ. ಇನ್ ಮುಂದೆ ಸ್ವಲ್ಪ ಈಗ ನೀರು ಒಂದು ಮೋಟರ್ ಇಳಿಸ್ಕೊಂಡಿದೀನಿ, 1-1.5 ಇಂಚ್ ನೀರು ಬರ್ತವೆ. ಈಗ 1-2 ಇಂಚ್ ನೀರು ಬಿಟ್ಟು ಸ್ವಲ್ಪ ಗೊಬ್ಬರ ಅದೆಲ್ಲ ಹಾಕಿ ಮೇಂಟೆನೆನ್ಸ್ ಆದ್ರೆ ಇನ್ನೊಂದು ವರ್ಷ 2 ವರ್ಷದಲ್ಲಿ ಕಾಯಿ ಬಿಡುತ್ತಲ್ಲ, ಎಲ್ಲ ಮರದ ಚೆನ್ನಾಗಿ ಸೈಜ್ ಬರುತ್ತೆ. ಒಂದು ಒಳ್ಳೆ ಸೈಜ್ ಬರೋದ್ರಿಂದ ತುಂಬಾನೇ ಅನುಕೂಲನೂ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನೋಡಿ ಎಲ್ಲ ಕಟ್ ಮಾಡಿ ಕುಂತ್ಕೊಂಡು ಎಲ್ಲ ಊಟ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮಾಹಿತಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.